ನೋಡಿ ಇಲ್ಲಿ ಗೋಡಂಬಿ ಫ್ರೈ ಆಗ್ತಾ ಇದೆ. ಗೋಡಂಬಿ ಫ್ರೈ ಮಾಡೋದು ಕೂಡ ಅಷ್ಟು ಈಸಿ ಅಲ್ಲ ಆಯಿತಾ, ಯಾಕೆಂದರೆ ಇದು ಒಮ್ಮೆಲೆ ಉಂಟಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಸಿಡಿತದೆ ಆಯಿತಾ. ಒಮ್ಮೆಲೆ ಹತ್ತಿರ ಇದ್ದರೆ ಮುಖಕ್ಕೆಲ್ಲ ಸಿಡಿಯುವುದು. ನೋಡಿ ಕಾಣಿಸಿದಲ್ಲ, ನಾನೀಗ ಸ್ವಲ್ಪ ದೂರದಲ್ಲಿ ನಿಂತಿದ್ದೇನೆ. ನಮಸ್ತೆ, ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೇನೆ. ಎಂತ ಗೊತ್ತುಂಟ, ನಾನು ನಿನ್ನೆ ನಿಮಗೆ ಉಂಟಲ್ಲ ಗೇರು ಬೀಜ ಸುಟ್ಟದೆಲ್ಲ ವೀಡಿಯೋ ಮಾಡಿದೆ, ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಆಯಿತಾ. ಈಗ ನಾನು ಇವತ್ತು ಗೇರು ಬೀಜ ಸುಟ್ಟು ನಾವು ತಿನ್ನುವ ಬನ್ನಿ. ಗೇರು ಬೀಜ ಸುಡುವ ಅಂತ ಹೇಳಿದ್ದೇನೆ. ಇಲ್ಲಿ ಒಂದು ಕೂಡ ಗೇರು ಬೀಜ ಕಾಣಿಸ್ತಾ ಇಲ್ಲ. ನೋಡುವ, ಹುಡುಕು ಆಯಿತಾ. ಅಬ್ಬಾ ನೋಡಿ ನೋಡಿ ಉಂಟು. ಒಂದು ಸಿಕ್ಕಿತು, ಎರಡು ಸಿಕ್ಕಿತು, ಇನ್ನೆಲ್ಲುಂಟು ಮಾತ್ರ. ನಿಮಗೆ ಎಲ್ಲಿಯಾದರೂ ಕಾಣಿಸ್ತಾ ಇದೆಯಾ ಗೇರು ಹಣ್ಣು? ದನ ಬಂತ ಅಂತ ನೋಡಿ, ಎಲ್ಲ ತಿಂದಾಕಿದೆ. ಪರವಾಗಿಲ್ಲ, ನಮ್ಮದೊಂದು ಕೆಲಸ ಉಳಿಯಿತು. ಇಲ್ಲಿಗ 3 ಸಿಕ್ಕಿತಾಯ್ತಾ ನನಗೆ. ಅಪ್ಪ, ನಾನು ಇವತ್ತು ಸಹ ಬರುವಾಗ ಸ್ವಲ್ಪ ಲೇಟ್ ಆಯಿತು. ನೋಡಿ ಇಲ್ಲಿ ಒಂದುಂಟು ಸಿಕ್ಕಿದ. ನೋಡಿ ಎಷ್ಟು ದೊಡ್ಡದುಂಟಲ್ಲ. ನೋಡಿ ನನಗೆ ಇವತ್ತಿಗೆ ಎಷ್ಟು ಸಾಕು. ಬನ್ನಿ ಬನ್ನಿ. ವಿಡಿಯೋ ಮಾಡಲಿಕ್ಕೆ ಯಾರು ಜನ ಇಲ್ಲ ಮಾರೆ ನನಗೆ. ಇದನ್ನು ತಿನ್ನಲಿಕ್ಕೆ ಆಗ್ತದೆ ಆಯಿತಾ. ಇದು ತುಂಬ ಸ್ವೀಟ್ ಇರ್ತದೆ, ಆದರೆ ಹುಳ ಉಂಟ ಅಂತೆಲ್ಲ ನೋಡಿ ತಿನ್ನಬೇಕು. ಬನ್ನಿ. ಅದರ ತುದಿಗೆ ಕಟ್ ಮಾಡಿ ಬಿಸಾಡಬೇಕು. ಮತ್ತು ಹುಳ ಏನಿರಲಿಲ್ಲ, ತುಂಬ ಟೇಸ್ಟ್ ಇತ್ತು. ಕತ್ತಲಾಯಿತು ಮಾರ, ಇಲ್ಲೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಬನ್ನಿ ಬನ್ನಿ ಬನ್ನಿ, ವೀಡಿಯೋ ಸ್ಟಾರ್ಟ್ ಮಾಡುವ. ನಿಮಗೆ ಇಲ್ಲೆಲ್ಲ ಕಾಣಿಸಿರ್ಬೋದು, ಇದೆಲ್ಲ ನಾನು ಗೇರು ಹಣ್ಣು ಸುಟ್ಟದಾಯ್ತಾ. ನೋಡಿ, ನಿಮಗೆಲ್ಲ ನಾನು ನಿನ್ನೆ ತೋರಿಸಿದ್ದೇನೆ ಅಂತ ಎನಿಸಿದ್ದು ಗೇರು ಹಣ್ಣು ಸುಡುವಾಗ. ಅದು ವಿಡಿಯೋದಲ್ಲಿ ಬರಲಿಲ್ಲ. ನೋಡಿ ಈಗ ಇಲ್ಲಿ ಇಷ್ಟು ತಂದಿದ್ದೇನೆ, ಅಂದರೆ ಇವತ್ತು ನನಗಿಷ್ಟೇ ಸಿಕ್ಕಿತು. ನೋಡಿ ಬೇಗ ಬೇಗ ಸ್ಟಾರ್ಟ್ ಮಾಡುವ ಆಯಿತಾ ವಿಡಿಯೋ. ಇಲ್ಲಿಂದ ಸ್ವಲ್ಪ ಎಲ್ಲ ಕಟ್ಟಿಗೆ ತುಂಡೆಲ್ಲ ತಗೊಂಡು ಹೋಗಬೇಕು. ನೋಡಿ ನೋಡಿ ಹೀಗೆ. ಬನ್ನಿ ಬನ್ನಿ ಬನ್ನಿ. ಇದು ನಾನೇ ಕ್ಯಾಮರಾ ಹಿಡಿಬೇಕು ಮಾರೆ, ಕಾಣೋದು ಕೂಡ ಇಲ್ಲ ನನಗೆ. ಕಾಣಿಸ್ತಾ ಇದೆಯಲ್ಲ. ಒಂದೀಗ ಕ್ಯಾಮರಾಮ್ಯಾನ್ ಅವಶ್ಯಕತೆ ಇದೆ ಆಯಿತಾ. ಅಂದರೆ ಅಷ್ಟು ಲಕ್ಷ ಎಲ್ಲ ವ್ಯೂಸ್ ಓಡ್ತಾ ಇದೆ ಅಲ್ಲ, ಇನ್ನು ಕ್ಯಾಮರಾಮ್ಯಾನ್ ಬೇಕಾಗ್ತದೆ. ನೋಡಿ ಇಲ್ಲಿ ನಿಮಗೆ ಗೋಡಂಬಿ ಕಾಣಿಸ್ತಾ ಇದೆಯಲ್ಲ. ಅಬ್ಬ, ಒಂದು ಕಡೆಯಲ್ಲಿ ಹೋಗಿ ಒಂದು ಕಡೆಯಲ್ಲಿ ಬೆಂಕಿ. ಹೀಗೆ ಸ್ವಲ್ಪ ಗೋಡಂಬಿ ಫ್ರೈ ಆಗಬೇಕು. ಕಾಣಿಸ್ತಿದೆಯಲ್ಲ, ಈಗ ಬೇಗ ಬೇಗ ಬೆಂಕಿ ಕೊಡುವ. ನೋಡಿ ಏನಿಲ್ಲ, ಈ ಬೀಜಗಳನ್ನು ಈ ಬೆಂಕಿಯಲ್ಲಿ ಹಾಕಿದರೆ ಆಯ್ತಾಯ್ತಾ. ಕಾಣಿಸ್ತಿರ್ಬೋದು, ಇಷ್ಟಾದರೆ ಫ್ರೈ ಆಯಿತು ಅಂತ ಅರ್ಥ. ನೋಡಿ ನೋಡಿ, ಇದು ಫ್ರೈ ಆಯಿತು. ಇದು ಸಿಡಿತದೆ ಮಾರೆ, ಒಮ್ಮೆಲೆ ಹೆದರಿಕೆ ಆಗ್ತದೆ. ನೋಡಿ ಅತ್ತೆ ಎಂಕೆ ಕೆಲವರು ಅಟ್ಟಿನ ಮಾರೆ ಮಾಡ್ಬೋದು. ಹೌದು ನೋಡಿ ನೋಡಿ ನೋಡಿ, ಇದು ಪಟಾಕಿ ಸಿಡಿದ ಹಾಗೆ ಸಿಡಿತದೆ. ನನಗೀಗ ಸ್ವಲ್ಪ ನೋಡಿ ಹೇಳ್ತಾ ಇದ್ದಾರೆ, ಕಣ್ಣು ಕಾಣದವರು ಸ್ವಲ್ಪ ಬಗ್ಬೇಕಂತೆ. ಅದು ಸರಿ ಕಣ್ಣು ಕಾಣ್ತದೆ ಅಂತೆ, ಅಷ್ಟು ಹೊಗೆ ಉಂಟಾಯ್ತಾ ಇಲ್ಲಿ.
ತಮಾಷೆ ಮಾಡಿದ್ದು, ನೀವು ಟ್ರೈ ಮಾಡಬೇಡಿ ಇನ್ನು. ಹೀಗೆ ಫ್ರೈ ಆಗ್ತದೆ, ನೋಡ್ಬೋದು ನೀವೀಗ ಎಲ್ಲ ಫ್ರೈ ಆಯಿತು. ಇದನ್ನು ನಾವಿನ್ನು ಓಪನ್ ಮಾಡುವ. ಕಾಣಿಸ್ತಿದೆ ಅಲ್ಲ ನಿಮಗೆ? ನೋಡಿ, ಇದು ಸ್ವಲ್ಪ ಕಟ್ಟಾಯಿತು ಮಾರೆ, ನೋಡ್ಬೋದು ನೋಡಿ. ಫ್ರೈ ಆದ ಗೋಡಂಬಿ ರೆಡಿ. ನೋಡಿ ಹಿಂಗಿರುತ್ತೆ. ಒಂದು ಮೊಬೈಲ್ ಇಡಲಿಕ್ಕೆ ದೊಡ್ಡ ಸಾಹಸ ಆಯಿತು ನನಗೆ. ನೋಡಿ, ಕೈಯೆಲ್ಲ ಕಪ್ಪಾಯಿತು. ಇನ್ನೊಂದು ಹೊಡೆದು ತೋರಿಸ್ತೇನೆ ನೋಡಿ. ಇದು ಸ್ವಲ್ಪ ನೋಡಿ ಹೀಗೆ ಫ್ರೈ ಆದರೆ ಸಾಕು, ಏನು ಕಷ್ಟವೇ ಇಲ್ಲ ನೋಡಿ. ಅಲ್ವಾ ಗೋಡಂಬಿ ಅಂದರೆ ಗೇರು ಬೀಜ ಹೇಗೆ ಎಲ್ಲ ಬೆಂಕಿಯಲ್ಲಿ ಸುಟ್ಟು ತಿನ್ನುವಂಥದ್ದಂತ, ಅದನ್ನು ಸುಟ್ಟು ಕೂಡ ಆಯಿತು, ತಿಂದು ಕೂಡ ಆಯಿತು. ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಂಕಿ ಪಟ್ಟಿನ ಅಮ್ಮ ಅಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ನನಗೆ ಸ್ವಲ್ಪ ಹೇಳಿ ಮಾರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಹ. ನಿನ್ನೆ ವಿಡಿಯೋ ತುಂಬ ಜನ ನೋಡಿದ್ದೀರಾ, ಅವರಿಗೆಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇನ್ನು ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಈಗ 7 ಗಂಟೆ ಆಯಿತು ಕಾಣಬೇಕು, ಈಗ ಕತ್ತಲಾಗ್ತದೆ ನೋಡಿ ಅಂತೆ. ಆಕಾಶ ಎಲ್ಲ ಕತ್ತಲೆ ಆಗಿದೆ. ಥ್ಯಾಂಕ್ ಯು, ಬಾಯ್ ಬಾಯ್.